ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಿನ್ನೆ ಪ್ರಮುಖ ಪಂದ್ಯ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ದೆಹಲಿ ಕೆಸಿ. ಈ ಒಂದು ಮ್ಯಾಚ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮಾಜಿ ಆಟಗಾರರೇ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕ ಮುಳುವಾದ್ರು ಅಂತೇಳಿ ಹೇಳ್ಬೋದು. ಯಾಕಂದ್ರ ನಿನ್ನೆ ಮ್ಯಾಚ್ ಒಳಗ ದಬಾಂಗ್ ದೆಹಲಿ ಕೆಸಿ ತಂಡ ಈ ವರ್ಷ ಏನು ಆಕ್ಷನ್ ಒಳಗ ತಗೊಂಡು ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಿಟ್ಟಂತ ಪ್ಲೇಯರ್ಸ್ ಗಳನ್ನ ಆಕ್ಷನ್ ಒಳಗ ತಗೊಂಡಾರ ಅಂತೇಳಿ ಹೇಳ್ಬೋದು. ಅದ್ರೊಳಗ 3 ಜನ ಪ್ಲೇಯರ್ಸ್ ಗಳು ನಮ್ಮ ವಿರುದ್ಧ ಪ್ಲೇಯಿಂಗ್ 7 ಒಳಗ ಬಂದಿದ್ರು. ನೀರಜ್ ನರ್ವಾಲ್, ಸೌರಭ್ ನಂದಲ್ ಮತ್ತ ಈ ಕಡೆ ಸುರ್ಜಿತ್ ಸಿಂಗ್ ಅವರು ಕೂಡ ಬಂದಿದ್ರು. ಈ 3 ಪ್ಲೇಯರ್ಸ್ ಗಳು ಕೂಡ ಅದ್ಭುತ ಪ್ರದರ್ಶನ ಅಂತೇಳಿ ಹೇಳ್ಬೋದು. ನೀರಜ್ ನರ್ವಾಲ್ ಅವರು 4 ಟಚ್ ಪಾಯಿಂಟ್ ಗಳು, 2 ಬೋನಸ್ ಮತ್ತು 1 ಟ್ಯಾಕಲ್ ಪಾಯಿಂಟ್ ಅನ್ನ ಪಡ್ಕೊಂಡ್ರಪ್ಪ ಅಂದ್ರೆ, ಈ ಕಡೆ ಸೌರಭ್ ನಂದಾಲ್ ಅವರು 3 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡ್ರು. ಮತ್ತ ಆ ಕಡೆ ಸುರ್ಜಿತ್ ಸಿಂಗ್ ಅವರು ಕೂಡ 3 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡ್ರು. ಇವರನ್ನ ಬಿಟ್ಟು ಆ ತಂಡದ ಕ್ಯಾಪ್ಟನ್, ಮೇನ್ ರೈಡರ್ ಆಗಿರುವಂತ ಆಶು ಮಲಿಕ್ ಅವರು ಟೋಟಲ್ 15 ರೈಡ್ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡ್ರು. ಅದರೊಳಗೆ 5 ಬೋನಸ್, 5 ಟಚ್ ಪಾಯಿಂಟ್ ಗಳು ಅಂತೇಳಿ ಹೇಳ್ಬೋದು. ಈ ಒಬ್ಬ ಪ್ಲೇಯರ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆಂಡರ್ಸ್ ಗಳು ಹಿಡಿಯೋದಕ್ಕೆ ಸಾಧ್ಯನ ಆಗ್ಲಿಲ್ಲ. ಇವರಿಂದಾಗಿ ಇವತ್ತಿನ ಮ್ಯಾಚ್ ಅನ್ನ ನಾವು ಕೈ ಚೆಲ್ಲಬೇಕಾಯ್ತು ಅಂತೇಳಿ ಹೇಳ್ಬೋದು. ಈ 4 ಪ್ಲೇಯರ್ಸ್ ಗಳು ಕೂಡ ಅದ್ಭುತವಾಗಿ ಪ್ರದರ್ಶನವನ್ನ ಕೊಟ್ಟರು. ಇದರಿಂದಾಗಿ ನಾವು ಮ್ಯಾಚ್ ಅನ್ನ ಸೋಲ್ಬೇಕಾಯ್ತು. ಇನ್ನು ನಮ್ಮ ತಂಡದ ಒಂದು ವಿಚಾರಕ್ಕ ಬರೋದಾಯ್ತಪ್ಪ ಅಂದ್ರ, ನಮ್ಮ ತಂಡದ ಮೇನ್ ರೈಡರ್, ಪ್ರೋ ಕಬಡ್ಡಿ ಒಳಗ ಏನಾದ್ರು ಒಂದ್ ಸ್ವಲ್ಪ ಹೆಸರು ಮಾಡಿದಂತ ಪ್ಲೇಯರ್, ಒಂದ್ ಸ್ವಲ್ಪ ಅನುಭವ ಇರುವಂತ ಪ್ಲೇಯರ್ ಯಾವ್ದಾದ್ರು ರೈಡಿಂಗ್ ಒಳಗ ಐತೆ ಅಂತಂದ್ರೆ ಅದು ಆಕಾಶ್ ಶಿಂದೆ ಅವರು ಮಾತ್ರ. ಇದರಿಂದಾಗಿ ಇವರನ್ನ ನಮ್ಮ ತಂಡ ಮೇನ್ ರೈಡರ್ ಆಗಿ ಈ ವರ್ಷ ಕನ್ಸಿಡರ್ ಮಾಡೈತಿ. ಆದ್ರೆ ಇವತ್ತಿನ ಮ್ಯಾಚ್ ಒಳಗ ನೋಡಿತಪ್ಪ ಅಂದ್ರ ಇವರಿಂದ ಏನು ಪ್ರದರ್ಶನ ಬಂದೇ ಇಲ್ಲ ಅಂತ ಹೇಳ್ಬೋದು. ಒಂದು ಬೋನಸ್ ಪಾಯಿಂಟ್ ಅನ್ನ ಸ್ಟಾರ್ಟಿಂಗ್ ಒಳಗ ತಗೊಂಡ್ರು, ಅದಾದ ಮ್ಯಾಗ ಯಾವುದೇ ಟಚ್ ಪಾಯಿಂಟ್ ಇಲ್ಲ, ಈ ಕಡೆ ಬೋನಸ್ ಪಾಯಿಂಟ್ ಕೂಡ ಇಲ್ಲ. ಆ ಒಂದು ಆಶಿವ್ ಮಲ್ಲಿಕ್ ಅವರು ಪರ್ಸ್ಟಿಟ್ಯೂಟ್ ಮಾಡುವಂತ ಸಂದರ್ಭದೊಳಗ ಒಂದು ಸೂಪರ್ ಟ್ಯಾಕಲ್ ಅನ್ನ ಮಾಡಿದ್ರು. ಅದು ಸೂಪರ್ ಟ್ಯಾಕಲ್ ಆಗಿದ್ದರಿಂದ ಅದು 2 ಪಾಯಿಂಟ್ ತಗೊಂಡ್ರು, ಮತ್ತೆ ಇಲ್ಲೇ ಒಂದು ಬೋನಸ್ ಪಾಯಿಂಟ್ ಅನ್ನ ಪಡ್ಕೊಂಡ್ರು. ಈ 3 ಪಾಯಿಂಟ್ ಗಳನ್ನ ಬಿಟ್ರಪ್ಪ ಅಂದ್ರೆ ಆಕಾಶ್ ಶಿಂದೆ ಅವರಿಂದ ಯಾವುದೇ ಒಂದು ಪ್ರದರ್ಶನವನ್ನ ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತೇಳಿ ಹೇಳ್ಬೋದು. ಇನ್ನು ಸಪೋರ್ಟಿಂಗ್ ರೈಡರ್ ಆಗಿ ಬಂದಂತ ಅಲಿ ರಿಜಾ ಮಿರ್ಜಾಯಿ ಮತ್ತೆ ಈ ಕಡೆ ಆಶೀಶ್ ಮಲ್ಲಿಕ್ ಅವರು ಒಂದು ಒಳ್ಳೆ ಅದ್ಭುತ ಪ್ರದರ್ಶನವನ್ನು ಕೊಟ್ಟರು. ಟಚ್ ಪಾಯಿಂಟ್ ಗಳನ್ನ ಕಡಿಮೆ ತಗೊಂಡಿರ್ಬೋದು, ಆದ್ರೆ ಒಬ್ಬ ಸಪೋರ್ಟಿಂಗ್ ರೈಡರ್ಸ್ ಗಳು ಏನು ಮಾಡಬೇಕಾಗಿತ್ತು ಆ ಒಂದು ಕೆಲಸವನ್ನ ಇವರಿಬ್ರು ಕೂಡ ಮಾಡಿದ್ರು ಅಂತೇಳಿ ಹೇಳ್ಬೋದು. ಅಲಿ ರಿಜಾ ಮಿರ್ಜಾಯಿ ಅವರು 4 ಟಚ್ ಪಾಯಿಂಟ್ ಗಳನ್ನ ಪಡ್ಕೊಂಡ್ರು, ಮತ್ತೆ 6 ಬೋನಸ್ ಪಾಯಿಂಟ್ ಗಳನ್ನ ಪಡ್ಕೊಂಡು ಈ ಒಂದು ಮ್ಯಾಚ್ ಒಳಗ ಸೂಪರ್ 10 ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರು. ಇನ್ನ ಆಶೀಶ್ ಮಲ್ಲಿಕ್ ಅವರು 5 ಟಚ್ ಪಾಯಿಂಟ್ ಗಳನ್ನ ಪಡ್ಕೊಂಡ್ರು, 3 ಬೋನಸ್ ಪಾಯಿಂಟ್ ಗಳನ್ನ ಪಡ್ಕೊಂಡ್ರು. ಟೋಟಲ್ ಆಗಿ 8 ಪಾಯಿಂಟ್ ಗಳನ್ನ ಈ ಒಂದು ಮ್ಯಾಚ್ ಒಳಗ ಪಡ್ಕೊಂಡ್ರು ಅಂತೇಳಿ ಹೇಳ್ಬೋದು. ಆದ್ರೆ ಈ ಒಂದು ಮ್ಯಾಚ್ ಒಳಗ ಆಕಾಶ್ ಶಿಂದೆ ಅವರು ಪಾಯಿಂಟ್ ಗಳನ್ನ ಪಡ್ಕೊಳ್ದೇ ಇರೋದೇ ನಮ್ಗ ಒಂದು ದೊಡ್ಡ ಸಂಕಷ್ಟ ಅಂತೇಳಿ ಹೇಳ್ಬೋದು. ಇನ್ನು ಡಿಫೆಂಡರ್ಸ್ ಗಳ ವಿಚಾರಕ್ಕೆ ಬರೋದೈತಪ್ಪ ಅಂದ್ರ, ಈ ಕಡೆ ಕವರ್ ಡಿಫೆಂಡರ್ ಏನು ಮಾಡಾಕ್ತಾರ ಅನ್ನುವಂಥದ್ದ ಗೊತ್ತಾಗೋಲ್ಲ. ಯಾಕಂದ್ರ ನಮ್ಮ ಬೆಂಗಳೂರು ಬುಲ್ಸ್ ಅವರು ಪ್ರೋ ಕಬಡ್ಡಿ ಇತಿಹಾಸದೊಳಗ ಮೊದಲನೇ ಬಾರಿಗೆ ಆಯ್ಕೆ ಆಗಿರುವಂತ ಪ್ಲೇಯರ್ ಧೀರಜ್ ಅನ್ನುವಂತ ಪ್ಲೇಯರ್ ಅನ್ನ 40 ಲಕ್ಷ ರೂಪಾಯಿಯನ್ನ ಕೊಟ್ಟು ನಮ್ಮ ತಂಡಕ್ಕೆ ತಗೊಂಡು ಬರ್ತಾರ. ಅವರಿಂದ ಇನ್ನು 2 ಮ್ಯಾಚ್ ಗಳು ಮುಗಿದ್ರಪ್ಪ ಅಂದ್ರೂ ಇನ್ನೂ ಕೂಡ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಕೂಡ ಬಂದಿಲ್ಲ. ಇನ್ನು ಸಂಜಯ್ ಧುಲ್ ಅವರು ರೈಟ್ ಕವರ್ ಡಿಫೆಂಡರ್ ಆಗಿ ಸ್ಥಾನವನ್ನ ಪಡ್ಕೊಂಡಿದ್ರು. ಅವರು ಇಂದಿನ ಮ್ಯಾಚ್ ಒಳಗ ಅಂದ್ರೆ ಪುನೇರಿ ಪಲ್ಟನ್ಸ್ ವಿರುದ್ಧ 3 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡಿದ್ರು. ಆದ್ರೆ ಇವತ್ತಿನ ಒಂದು ಮ್ಯಾಚ್ ಒಳಗ ಅವರಿಂದಾನು ಪ್ರದರ್ಶನ ಇಲ್ಲ. ಇದರಿಂದಾಗಿ ನಾವು ಬೆಂಗಳೂರು ಬುಲ್ಸ್ ತಂಡ ನೆಕ್ಸ್ಟ್ ಮ್ಯಾಚ್ ಒಳಗ ಈ 2 ಪ್ಲೇಯರ್ಸ್ ಗಳನ್ನ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ರೆ ಬೆಟರ್ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಇನ್ನು ನಮ್ಮ ತಂಡದ ಒಂದು ಕಾರ್ನರ್ಸ್ ಗಳ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ, ನೋಡ್ರಿ, ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ಇಲ್ಲಿ ಯೋಗೀಶ್ ದಹಿಯಾ ಅವರು ಸ್ಥಾನವನ್ನ ಪಡ್ಕೊಂಡಿದ್ರು. ಆ ಕಡೆ ನಮ್ಮ ತಂಡದ ಕ್ಯಾಪ್ಟನ್ ಆಗಿರುವಂತ ಅಂಕುಶ್ ರಾಥಿ ಅವರು ಸ್ಥಾನವನ್ನ ಪಡ್ಕೊಂಡಿದ್ರು. ಅಂಕುಶ್ ರಾಥಿ ಅವರು ಇಂದಿನ ಮ್ಯಾಚ್ ಒಳಗ ಐಫೈ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಇದರಿಂದಾಗಿ ಈ ಒಂದು ಮ್ಯಾಚ್ ಒಳಗ ಅದ್ಭುತ ಪ್ರದರ್ಶನವನ್ನ ತೋರ್ತಾರ ಅನ್ನುವಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಆಗಿತ್ತು. ಅವರನ್ನ ನಂಬಿದ್ರು. ಆದ್ರೆ ಇವತ್ತಿನ ಮ್ಯಾಚ್ ಒಳಗ ಅವರು ಅಟ್ಲೀಸ್ಟ್ ಒಬ್ಬ ರೈಡರ್ ಅನ್ನ ಟ್ಯಾಕಲ್ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ಲಿಲ್ಲ. ಇದರಿಂದಾಗಿ ಸ್ವಲ್ಪ ಹೊತ್ತ ಆದ್ಮ್ಯಾಗ ಅಂದ್ರೆ ಆಫ್ ಟೈಮ್ ಏನ್ ಮುಗೀತು, ಅದಾದ್ಮ್ಯಾಗ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಅವರ ನಮ್ಮ ತಂಡದ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇಬ್ಬರನ್ನೂ ಕೂಡ ಹೊರಗಡೆ ಕುಂದಿರಿಸಿ ಗಣೇಶ್ ಬಿ ಹನುಮಂತಗೋಳ ಮತ್ತೆ ಇನ್ನೊಬ್ಬ ಜಿತೇಂದ್ರ ಯಾದವ್ ಅನ್ನುವಂತ ಪ್ಲೇಯರ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಹೊರಗಡೆ ಕರ್ಕೊಂಡು ಬಂದ್ರು. ಅವರು ಜಿತೇಂದ್ರ ಯಾದವ್ ಕೂಡ 2 ಪಾಯಿಂಟ್ ಗಳನ್ನ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡ್ರು. ಈ ಕಡೆ ಗಣೇಶ್ ಬಿ ಹನುಮಂತಗೋಳ ಅವರು 1 ಟ್ಯಾಕಲ್ ಮತ್ತೆ 3 ರೈಡ್ ಪಾಯಿಂಟ್ ಗಳನ್ನ ಪಡ್ಕೊಂಡ್ರು. ಇದಾದ್ಮ್ಯಾಗ ಇನ್ನೊಬ್ಬ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ನಮ್ಮ ತಂಡಕ್ಕೆ ಬಂದ್ರು, ಮನೀಶ್ ಧೂಲ್ ಎನ್ನುವಂತ ಪ್ಲೇಯರ್. ಇವರು ಕೂಡ 2 ಟ್ಯಾಕಲ್ ಪಾಯಿಂಟ್ ಅನ್ನ ಪಡ್ಕೊಂಡ್ರು. ಈ ಒಬ್ಬ ಪ್ಲೇಯರ್ಸ್ ಗಳು ಆ ಒಂದು ಸಮಯದೊಳಗ ಬಂದು ಏನ್ ಮಾಡ್ಬೇಕಾಗಿತ್ತು ಆ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಕ್ಯಾಪ್ಟನ್ಸಿಯ ಜವಾಬ್ದಾರಿಯನ್ನ ಹೊತ್ಕೊಂಡಂತ ಅಂಕುಶ್ ರಾಥಿ ಅವರ ಒಂದು ಪಾಯಿಂಟ್ ಗಳನ್ನ ಕಲೆ ಹಾಕೋದಕ್ಕೆ ತಯಾರಿಲ್ಲ ಅಂದಮ್ಯಾಗ ಇನ್ನು ಟೀಮ್ ಯಾವ ರೀತಿಯಾಗಿ ಪ್ರದರ್ಶನವನ್ನ ಕೊಡ್ತೈತಿ ಅನ್ನುವಂಥದ್ದು ಎಲ್ಲರಿಗೂ ಆ ಒಂದು ಕ್ವಶನ್ ಅಂತೂ ಇದ್ದೇ ಇರ್ತೈತಿ. ಮತ್ತೆ ನಮ್ಮ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವಂತ ಆಕಾಶ್ ಶಿಂದೆ ಅವರು ಮುಂದಿನ ಮ್ಯಾಚ್ ಒಳಗಾದ್ರೂ ಒಂದು ಒಳ್ಳೆಯ ಪ್ರದರ್ಶನವನ್ನ ತೋರ್ಬೇಕು ಅನ್ನುವಂಥದ್ದ ಎಲ್ಲರ ಆಶೆ. ಯಾಕಂದ್ರ ಈಗ ನಮ್ಮ ತಂಡದೊಳಗ ಸ್ವಲ್ಪ ಪ್ರೋ ಕಬಡ್ಡಿ ಒಳಗೆ ಹೆಸರು ಮಾಡಿದಂತ ರೈಡರ್ಸ್ ಗಳಿತ್ತಪ್ಪ ಅಂದ್ರೆ ಇವರನ್ನ ಬಿಟ್ಟು ಇನ್ನೊಬ್ಬ ಪ್ಲೇಯರ್ ಅನ್ನಾದ್ರೂ ಆಡಿಸ್ತಾರ ಅನ್ನುವಂತ ಒಂದು ಧೈರ್ಯ ಇತ್ತು. ಆದ್ರೆ ಇವರನ್ನ ಬಿಟ್ಟು
ಮತ್ತೆ ಯಾವುದೇ ಅನುಭವಿ ಆಟಗಾರ ಇಲ್ಲದೆ ಇರೋದ್ರಿಂದಾಗಿ ಇವರ ಮ್ಯಾಗ ನಾವು ಮತ್ತೆ ಅವಲಂಬನೆ ಆಗ್ಬೇಕಾಕೈತಿ. ಈ ಒಂದು ಕಾರಣಕ್ಕ ಆಕಾಶ್ ಶಿಂದೆ ಅವರು ಮುಂದಿನ ಮ್ಯಾಚ್ ಒಳಗ ಒಂದು ಒಳ್ಳೆ ಅದ್ಭುತವಾದ ಪ್ರದರ್ಶನವನ್ನ ತೋರಿಸಿ ಮುಂದಿನ ಮ್ಯಾಚ್ ಒಳಗಾದ್ರು ನಮ್ಮ ಟೀಮ್ ಅನ್ನ ಗೆಲ್ಲಿಸಲೇಬೇಕಾಗೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದೊಳಗ ಸಿಗುವಂತ